ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಮದುವೆ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 20 ಗುಂಟೆ ಸ್ನೇಹಿತರೆ. ಮಡ್ ರೋಡು ಚೆನ್ನಾಗಿದೆ. ಇದು ನೀರಿರುವ ಹಳ್ಳ ಸ್ನೇಹಿತರೆ. ಹಳ್ಳಕ್ಕೆ ಪೈಪ್ಲೈನ್ ಮಾಡಿದ್ದಾರೆ. ಪೈಪ್ಲೈನ್ ಮಾಡಿ ಮಣ್ಣು ಹಾಕಿದ್ದಾರೆ. ಎಕ್ಸ್ಟ್ರೀಮ್ ಅದು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಈಗ ನೋಡೋಣ. ಈಗ ನೋಡಿ, ಮಣ್ಣು ಅಂತೂ ನಿಮಗೆ ಚಿನ್ನ ಇದ್ದಂಗಿದೆ. ತಾವು ಮೊಬೈಲಲ್ಲಿ ನೋಡೋದಕ್ಕಿಂತ ನೇರ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಮಣ್ಣು ಹೆಂಗಿದೆ ಅಂತ. ಕುಂಕುಮ ಇದ್ದಂಗಿದೆ ಸ್ನೇಹಿತರೆ. ಮಣ್ಣು ಅಷ್ಟು ಚೆನ್ನಾಗಿದೆ. ಇದು 3 ಎಕರೆ 20 ಗುಂಟೆ ಸ್ನೇಹಿತರೆ. ಇದರಲ್ಲಿ 2 ಥರದ ಮಣ್ಣಿದೆ ಸ್ನೇಹಿತರೆ. ಒಂದು ಪ್ಯೂರ್ ರೆಡ್ ಸಾಯಿಲ್, ಇನ್ನೊಂದು ಮಿಕ್ಸಿಂಗ್ ಅಂದರೆ ಕೆಂಪು ಮತ್ತು ಬ್ಲ್ಯಾಕ್ 2 ಮಿಕ್ಸಿಂಗು. ಒಟ್ಟು 2ರಿಂದ 3.5 ಎಕರೆ ಇದೆ. ಒಬ್ಬರೇ ಓನರು. ಅಂದರೆ ಜಾಗದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಆದರೆ ನಮಗೆ ಇದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಆಗಿದೆ. ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇವರು ಎಕರೆಗೆ 30 ಲಕ್ಷ ಹೇಳ್ತಾಯಿದ್ದಾರೆ. ಪರ್ ಎಕರ್ 30 ಲ್ಯಾಕ್ಸ್ ಅಂತ ಹೇಳ್ತಾಯಿದ್ದಾರೆ. ನೇರ ಕೂತ್ಕೊಳ್ಳೋಣ, ಓನರ್ ಜೊತೆ ಮಾತಾಡೋಣ, ಏನಾಗುತ್ತೆ ಹೆಚ್ಚು ಕಡಿಮೆ ಮುಂದಕ್ಕೆ ನೋಡೋಣ ಸ್ನೇಹಿತರೆ. ನಮಗೆ ಅಲ್ಲಿ ಮುಂದೆ ಕಾಣೋದು KYC ಅಂದರೆ ಗೃಹ ಮಂಡಳಿ ಅವರ ಮಾಡಿರುವಂತಹ ಸೈಟ್ಗಳ ಸ್ನೇಹಿತರಲ್ಲಿ ದೊಡ್ಡ ಲೈನ್ ಕಾಣುತ್ತೆ ನಿಮಗೆ. ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಕೂಡ ನಿಯರ್ ಇರೋದ್ರಿಂದ ಇದು ಕೂಡ ಒಂದಿನಲ್ಲ ಒಂದಿನ ಇವುಗಳು ಕೂಡ ಸೈಟ್ ಆಯ್ತವೆ. ಕರೆಕ್ಟಾಗಿ ಹೇಳ್ಬೇಕು ಅಂತಂದರೆ ಆ ಸೈಟ್ ಆಗಿರೋ ಜಾಗಕ್ಕೂ ಇಲ್ಲಿಗೂ ನಿಮಗೆ ಒಂದು 200 ಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ, ಜಾಸ್ತಿ ದೂರ ಇಲ್ಲ. ಇದ್ರ ಪಕ್ಕದಲ್ಲಿ ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸ್. ಆ್ಯಕ್ಚುಲಿ ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ಕಾಲು ನೋವಿದ್ದ ಕಾರಣ ನಾನು ಒಂದೇ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದು ಸ್ನೇಹಿತರೆ. ಆದಷ್ಟು ಇದರ ಪೂರ ಓಡಾಡ್ಕೊಂಡು ಮಾಡಿದರೆ ನಿಮಗೆ ಇದರ ಪಿಕ್ಚರು ಕ್ಲಿಯರಾಗಿ ಗೊತ್ತಾಗಿರೋದು. ಪಕ್ಕದಲ್ಲಿ ಫಾರ್ಮ್ ಹೌಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಮನೆ ನೋಡ್ಲಿಕ್ಕೆ ಚೆನ್ನಾಗಿದೆ. ಒಳ್ಳೆ ವ್ಯವಸಾಯ ಮಾಡ್ಕೊಂಡು ಫೆನ್ಸಿಂಗ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ನಾವು ಕೂಡ ಇಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಂಡು, ಯಾಕೆಂದರೆ ಇಲ್ಲೆಲ್ಲರೂ ಕೂಡ ಜಮೀನುಗಳಲ್ಲೇ ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಮಗೆ ಎಲ್ಲಿಂದ ಎಲ್ಲಿಗೆ ಹೋಗೋದು ಬೇಡ. ಲೇಬರ್ಗಳು ಕೂಡ ಅಷ್ಟೇ ಇಲ್ಲೇ ಸಿಗ್ತಾರೆ, ದೂರ ಹೋಗೋಷ್ಟಿಲ್ಲ. ಪ್ರತಿಯೊಂದು ಜಮೀನುಗಳಲ್ಲೂ ಕೂಡ ಇಲ್ಲಿ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ. ನಮಗೆ KYC ಅವರ ಗೃಹ ಮಂಡಳಿಯವರು ಮಾಡಿರೋಂಥ ಸೈಟ್ ಕೂಡ ನಿಯರ್ ಇದೆ. ನೋಡಿ, ಪಕ್ಕದಲ್ಲಿ ಒಳ್ಳೆ ತೋಟ ಮಾಡಿದ್ದಾರೆ. ನಾವಿಲ್ಲಿ ಫಾರ್ಮ್ ಹೌಸ್ ಕಟ್ಕೊಂಡು ಒಂದು ಬೋರ್ ಹಾಕ್ಸ್ಕೊಂಡು ಪೂರ ಫೆನ್ಸಿಂಗ್ ಹಾಕ್ಸ್ಕೊಂಡು ನಮಗೆ ನಾವು ಯಾವ ರೀತಿ ಬೆಳೆ ಬೆಳಿಬೇಕು, ಇಲ್ಲ ಯಾವ ರೀತಿ ತೋಟ ಮಾಡಬೇಕು ಅಂತ ನಾವು ಒಂದು ಐಡಿಯಾ ಮಾಡಿಕೊಂಡ್ರೆ ಒಳ್ಳೆ ಸಾವಯವ ಕೃಷಿ ಮಾಡಿ ಒಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. ಒಳ್ಳೆ ತೋಟನ ಅದ್ಭುತವಾಗಿ ಮಾಡ್ಬೋದು. ಯಾಕೆಂದರೆ ಮುಂದಕ್ಕೆ ಜಮೀನುಗಳ ರೇಟ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಮುಂದಕ್ಕೆ ಜಮೀನು ತಗೊಳಕ್ಕಾಗುತ್ತೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಮುಂದಿನ ರೀತಿ ಗೊತ್ತಿಲ್ಲ. ಪ್ರೆಸೆಂಟ್ ಮಾತ್ರ ದಿನೇ ದಿನೇ ಜಮೀನುಗಳ ರೇಟ್ ಜಾಸ್ತಿ ಆಯ್ತಾಯಿದೆ ಸ್ನೇಹಿತರೆ. ನಾವು ಅದನ್ನು ಹೊರತುಪಡಿಸಿ ನಾವು ಯಾವುದೇ ಜಮೀನಾಗಲಿ ಎಲ್ಲೇ ಆಗಲಿ ಒಂದೇ ಕಡೆ ಅಂತಲ್ಲ, ನಾವು ಹೋದ ಜಾಗದಲ್ಲಿ ನಮಗೆ ಜಮೀನು ಇಷ್ಟ ಆಯಿತಾ ಪರ್ಚೇಸ್ ಮಾಡಬೇಕು ಸ್ನೇಹಿತರೆ. ಯಾಕಂದರೆ ದಿನೇ ದಿನೇ ಬೆಲೆ ಜಾಸ್ತಿ ಇತ್ತಿರೋದ್ರಿಂದ, ಭೂಮಿಗಳು ಕೂಡ ಕೊಡೋರು ಕಡಿಮೆ ಆಯ್ತಿರೋದ್ರಿಂದ ನಾವು ಇರೋದನ್ನು ಅನುಸರಿಸ್ಕೊಂಡು ಮಾಡಬೇಕು ಸ್ನೇಹಿತರೆ. ಒಳ್ಳೆ ತೋಟನ ನಾವು ಒಳ್ಳೆ ತೋಟಗಳು ಮಾಡಿದಾಗ ಒಳ್ಳೊಳ್ಳೆ ರೀತಿಯ ಹಣ್ಣಿನ ಗಿಡಗಳು, ಇಲ್ಲ ಅಡಿಕೆ, ತೆಂಗು, ಲಾಂಗ್ ಕ್ರಾಪ್ ಇದನ್ನೆಲ್ಲ ಹಾಕಿದ್ರೆ ನಮಗೆ ಅವುಗಳಿಂದ ಇನ್ಕಮ್ ಕೂಡ ಇದೆ. ನಮಗೆ ನಾವು ಜಮೀನುಗಳಲ್ಲಿ ಇರೋದ್ರಿಂದ ನಮಗೆ ಒಳ್ಳೆ ವ್ಯವಸಾಯ ಮಾಡಲಿಕ್ಕೂ ಜಾಗ ಚೆನ್ನಾಗಿರುತ್ತೆ. ಪ್ರತಿಯೊಂದು ಹಿಂಗೆ ಅಂತಲ್ಲ, ಎಲ್ಲ ರೀತಿಯಲ್ಲೂ ಅನುಕೂಲನೇ. ಸರಿನಾ? ಒಂದಲ್ಲ ಒಂದಿನ ಇದು ಕೂಡ ಕಮರ್ಷಿಯಲ್ ಪ್ರಾಪರ್ಟಿ ಆಗೋದ್ರಲ್ಲಿ ತೊಂದರೆ ಇಲ್ಲ. ಎಲ್ಲ ರೀತಿಲೂ ಆಗಲಿ, ಯಾವುದೇ ರೀತಿಯಲ್ಲಿ ಎಲ್ಲ ನಿಮಗೆ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ.
ಬಾಯಲ್ಲಿ ಹೇಳೋ ಮಾತಲ್ಲ, ನೀರಿನ ವಾತಾವರಣ ಇಲ್ಲಿ. ಯಾಕೆ ನಾವು ಸುತ್ತಮುತ್ತ ತೋರಿಸಿದ್ರೆ ನೋಡಿ, ತಾವು ನೋಡ್ಬೋದು ಎಲ್ಲ ಕಡೆ ವ್ಯವಸಾಯ ಮಾಡಿಕೊಂಡು ಒಳ್ಳೊಳ್ಳೆ ಮನೆಗಳ ಕಟ್ಕೊಂಡು ಎಲ್ಲ ಇರೋದ್ರಿಂದ ನಮಗಿದು ತುಂಬ ಅನುಕೂಲ ಆಗುತ್ತೆ. ಈ KYC ಅವರು ಎಲ್ಲ ಕರೆಕ್ಟಾಗಿ ಮಾಡ್ಕೊಬಂದ್ಬಿಟ್ರೆ ಇದಕ್ಕೂ ಕೂಡ ಮೇಲ್ಗಡೆಯಿಂದ ಒಂದು ದಾರಿ ಬರುತ್ತೆ ಸ್ನೇಹಿತರೆ. ನಮಗೆ ಈಗ ಈ ಕಡೆ ವಿಲೇಜ್ಗಳಿಂದ ದಾರಿ ಇದ್ದಾವೆ, ಆ ಕಡೆ KYC ಅವ್ರು ಬಂದ್ಬಿಟ್ರೆ ಅಲ್ಲಿಂದ ಕೂಡ ದಾರಿ ಆಗುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳಿಗೆ ತಲುಪುತ್ತೆ, ಎಷ್ಟು ಜನಗಳು ಒಳ್ಳೊಳ್ಳೆ ಲ್ಯಾಂಡ್ ಬೇಕು ಅಂತಿರ್ತಾರೆ. ನಿಮ್ಮಿಂದ ಒಂದು ದೊಡ್ಡ ಸಹಾಯ ನಮ್ಮ ಹತ್ರ ಕೂಡ ಬೆಳೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಏಕೆಂದರೆ ಜಾಗಗಳು ಸಿಗೋದು ಕಷ್ಟ, ಸಿಕ್ಕರೆ ತಗೊಳ್ಳೋದು ಹಿಂಸೆ ಇದೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.